ಹಾಯ್ ಫ್ರೆಂಡ್ಸ್, ಇದು ಸಂಡೇ ವ್ಲಾಗ್. ನಾನು, ನನ್ನ ಹಸ್ಬೆಂಡು ಮತ್ತು ನಮ್ಮ ಡೈಸಿ ಮೂರೂ ಜನ ಕೂಡ ಮಲ್ಲೇಶ್ವರಮಲ್ಲಿ ಒಂದು ಮಿಲೆಟ್ಸ್ದು ಒಂದು ಶಾಪ್ ಇದೆ ನೋಡಿ, ಶ್ರೀ ಆರ್ಗಾನಿಕ್ ಮಿಲೆಟ್ಸ್ ವರ್ಲ್ಡ್ ಅಂತ. ಇಲ್ಲಿ ಬಂದು ಎಲ್ಲ ಥರದ ಮಿಲೆಟ್ಸ್ಗಳನ್ನ ಯೂಸ್ ಮಾಡಿ ತಿಂಡಿನ ರೆಡಿ ಮಾಡ್ತಾರೆ ನೋಡಿ. ಟ್ಯಾಪು, ಹಾಗೆ ನೀರು ಕುಡಿಯೋದು, ಗ್ಲಾಸಸ್ಸು, ಫಿಲ್ಟರು ಎಲ್ಲ ಕೂಡ ಅವರು ಕಾಪರಲ್ಲೇ ಮೀನ್ಸ್ ತಾಮ್ರದಲ್ಲೇ ಎಲ್ಲ ಇಟ್ಕೊಂಡಿದ್ದಾರೆ ನೋಡಿ. ಒಂಥರ ಅಥೆಂಟಿಂಗ್ ಅನ್ನಿಸ್ತು. ಅದಲ್ದಲೇ ದೇಸಿ ಗೀ ತುಪ್ಪ, ದೇಸಿ ಗೀ ಆ್ಯಂಡ್ ಕೊಕೊನೆಟ್ ಆಯಿಲು, ಆಲಿವ್ ಆಯಿಲು, ಕ್ಯಾಸ್ಟ್ರೋಲ್ ಆಯಿಲು, ಜಾಗರಿ ಪೌಡರು, ಮಿಲೆಟ್ಸ್ದು ಪೌಡರ್ಸು, ತುಂಬ ಸುಮಾರು ಐಟಮ್ಸ್ಗಳು ಸಿಗುತ್ತೆ. ಹೋದಾಗ ಅಲ್ಲಿ ಪಡ್ಡು ಇತ್ತು, ಪುಟ್ಟು ಇತ್ತು, ಪ್ರತಿಯೊಂದು ಎಲ್ಲ ಸಿರಿಧಾನ್ಯದಲ್ಲೇ ಮಾಡಿರೋದು. ಬಿಸಿಬೇಳೆಬಾತು, ಉಪ್ಪಿಟ್ಟು, ಪಲಾವ್, ವಡೆ, ಉದ್ದಿನವಡ ಮತ್ತು ಡೀಪ್ ಫ್ರೈ ಕೂಡ ಅವರು ಕೊಬ್ಬರೆಣ್ಣೆ ಯೂಸ್ ಮಾಡ್ತಾರೆ ನೋಡಿ. ನಾವು ಈ ಥರ ಕಾಂಬೋ ತೊಗೊಂಡ್ವಿ. ಇದರಲ್ಲಿ ಪೊಂಗಲ್, ಬಿಸಿಬೇಳೆಬಾತು, ಉಪ್ಪಿಟ್ಟು, ಪಲಾವು, ಜಾಗರಿ ಬಾತು ಆ್ಯಕ್ಚುಲಿ ಎಲ್ಲ ಮಿಲೆಟ್ಸಲ್ಲೇ ಮಾಡಿರೋದು. ತುಂಬ ಚೆನ್ನಾಗಿತ್ತು. ನಾವು ಹೋದಾಗ ಅಷ್ಟು ಜನ ಇರಲಿಲ್ಲ. ಸೊ ಆಮೇಲೆ ಬಂದರು ಎಲ್ಲ. ಆಲ್ಮೋಸ್ಟ್ ಮಧ್ಯಾಹ್ನದ ಲಂಚ್ ಟೈಮು. ತುಂಬ ಥರದ ಐಟಮ್ಸ್ಗಳಿದೆ ನೋಡಿ. ಫ್ಯಾನ್ ಕೂಡ ಕಾಪರ್ದೇ ಹಾಕ್ಸಿದ್ದಾರೆ. ಅದಾದಮೇಲೆ ಮೈಸೂರು ಮಸಾಲೆ ದೋಸೆ ತೊಗೊಂಡ್ವಿ. ಅದಾದಮೇಲೆ ಪುಟ್ಟು ತೊಗೊಂಡ್ವಿ, ಜೊತೆ ಕಾಯಲ್ಲಿ ಮತ್ತು ಕಡಲೆಕಾಳಲ್ಲಿ ಮಾಡಿರೋ ಒಂದು ಗ್ರೇವಿ ಕೊಟ್ಟಿರ್ತಾರೆ. ಸೊ ಕಾಫಿ ಕೊಡೋಣ ಅಂತ ಹೋದ್ವಿ. ಬಟ್ ಇವರು ಶುಗರ್ ಯೂಸ್ ಮಾಡಲ್ಲ, ಪ್ರತಿಯೊಂದಕ್ಕೂ ಬೆಲ್ಲದ ಪೌಡರ್ ಅಥವಾ ಬೆಲ್ಲನೇ ಯೂಸ್ ಮಾಡೋದು. ನಾವು ಇಲ್ಲಿ ಮಿಲೆಟ್ಸಲ್ಲಿ ಮಾಡಿರೋಂಥ ಒಂದು ಬೂಸ್ಟನ್ನು ಟ್ರೈ ಮಾಡಿದ್ವಿ. ಇದೆಲ್ಲ ಮೆನೂಸ್ ಅವ್ರು ಹಾಕಿದ್ದು. ಸೊ ನೋಡಿ, ಒಳಗಡೆ ಎಲ್ಲ ಈ ಅವಲಕ್ಕಿಲಿ ಮಾಡಿರೋ ಚೂರ್ಣ ಮತ್ತು ಚಿಪ್ಸ್ಗಳು, ಪ್ರತಿಯೊಂದು ಕೂಡ ಅವರು ಎಲ್ಲ ಕೂಡ ಸಿರಿಧಾನ್ಯದ್ದೇ. ಬಟ್ ಏನಂದರೆ ಕೊಕೊನೆಟ್ ಆಯಿಲ್ ಎಲ್ಲನೂ ಫ್ರೈ ಮಾಡಿರೋದು, ಡೀಪ್ ಫ್ರೈ ಮಾಡಿರೋದು. ಮತ್ತು ಇಲ್ಲಿ ಬಾದಾಮ್ ಪೌಡರು, ಸುಮಾರು ಥರದ ಐಟಮ್ಸ್ಗಳಿತ್ತು. ಟೀ ಪೌಡರು ಎಲ್ಲ ಚಿಕ್ಕಮಂಗ್ಳೂರಿಂದ ಇರೋದಿದು. ಎಲ್ಲ ಐಟಮ್ಸ್ಗಳು, ಲಾಡು, ಅವಲಕ್ಕಿಲಿ ಮಾಡಿರೋದು, ಸ್ನ್ಯಾಕ್ಸು, ಮಂಡಕ್ಕಿದು, ಪ್ರತಿಯೊಂದು ಕೂಡ. ಮತ್ತು ಈ ಕಡೆ ಬಂದರೆ ಉಪ್ಪಿನಕಾಯಿಗಳು. ಬಟ್ ಪ್ರೈಸ್ ವೈಸು ಜಾಸ್ತಿ ಅಂತ ಅನ್ನಿಸ್ಬೋದು, ಬಟ್ ಹೆಲ್ದಿಯಾಗಿದೆ. ಯಾವುದಕ್ಕೂ ಕೂಡ ಅವರು ರಿಫೈನ್ಡ್ ಆಯಿಲ್ನ ಯೂಸ್ ಮಾಡಲ್ಲ. ಬೆಣ್ಣೆ ಕೂಡ ಹಾಫ್ ಕೆ ಜಿ ಇದೆಲ್ಲ, ಬಟ್ 700 ಸಮಥಿಂಗ್ ಅಂತ ಹೇಳಿದ್ರು. ದೆನ್ ಆಯಿಲ್ಗಳು ಕೂಡ ಅವೈಲೇಬಲ್ ಇದೆ. ಹೇರ್ ಆಯಿಲ್ ಕೂಡ ಇದೆ, ಕುಕ್ಕಿಂಗ್ ಆಯಿಲ್ ಕೂಡ ಇದೆ, ತುಂಬ ಸ್ಟಾಕ್ಸ್ ಇದೆ. ಸೊ ನೀವು ಯಾರಾದರೂ ಮಲ್ಲೇಶ್ವರಮಲ್ಲಿದ್ದರೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಫೈನಲಿ ನಾವು ಆರ್ಡ್ರ್ ಮಾಡಿದ್ದು ಮಿಲ್ಕ್ ರೆಡಿ ಆಯಿತು. ಟೇಸ್ಟ್ ತುಂಬ ಚೆನ್ನಾಗಿತ್ತು, ತುಂಬ ಹೆಲ್ದಿಯಾಗಿತ್ತು. ಡೈಲಿ ಕಾಫಿ ಟೀ ಕುಡಿಯೋದ್ರಿಂದ ಇದನ್ನು ಕುಡಿದ್ರೆ ತುಂಬ ಒಳ್ಳೆಯದು. ಸೊ ಅದಾದ ನಂತರ ಮಲ್ಲೇಶ್ವರಂ ಹೋದ್ವಿ. ಮಲ್ಲೇಶ್ವರಮಲ್ಲಿ ಸ್ವಲ್ಪ ತರಕಾರಿ ಇವೆಲ್ಲ ತೊಗೊಂಡು ಅದಾದ ನಂತರ ಮನೆಗೆ ಬರೋಣ ಅಂತ ಬಂದ್ವಿ. ಬಟ್ ಮಳೆ ಸ್ವಲ್ಪ ಲೈಟಾಗಿ ಬರ್ತಾ ಇತ್ತು. ಓಕೆ, ಹೋಗಿದ್ದು ಕಾರಲ್ಲಲ್ವಾ, ಸೊ ಬಂದ್ವಿ. ಟ್ರಾಫಿಕ್ಕು ಅಷ್ಟೊಂದೇನು ಇರಲಿಲ್ಲ. ಸೊ ಆನ್ ದ ವೇ ನಮ್ಮ ಡೈಸಿಗೆ ಚಿಕನ್ ತೊಗೊಳ್ಳೋಣ ಅಂತ ಸ್ಟಾಪ್ ಮಾಡಿದ್ವಿ ಮನೆ ಹತ್ರನೇ. ಅವಳಿಗೆ ನೋಡಿ ಚಿಕನ್ ಅಂದರೆ ಎಷ್ಟು ಖುಷಿ, ಬಾಲ ಅಲ್ಲಾಡಿಸ್ಕೊಂಡು ಅಲ್ಲೇ ಅಪ್ಪ ನೋಡ್ಕೊಂಡು ಗಲಾಟೆ ಮಾಡ್ಕೊಂಡು ಕೂತಿದ್ದಾಳೆ. ಸೊ ಚಿಕನ್ ತೊಗೊಂಡು ಬಂದ್ವಿ. ಬರ್ತಾ ಹಾಗೆ ಮಲ್ಲೇಶ್ವರಮಲ್ಲಿ PVKR ಅಂತ ಒಂದು ಬೆಣ್ಣೆ ಶಾಪ್ ಇದೆ. ಅದಲ್ಲಿ ಬೆಣ್ಣೆ ತೊಗೊಬಂದೆ. ಸೊ ಬೆಣ್ಣೆ ತುಪ್ಪ ಮಾಡೋಣ ಅಂತ ಮೆಂತ್ಯ, ವೀಳ್ಯದೆಲೆ, ಬೆಳ್ಳುಳ್ಳಿ, ಸ್ವಲ್ಪ ಜಜ್ಜಿಬಿಟ್ಟು ಮತ್ತು ಲವಂಗ, ಅದರ ಜೊತೆಗೆ ಅರಶಿನ, ಚಕ್ಕೆ ಮತ್ತು ಜೀರಿಗೆ. ಸೊ ನಾನು ಮಾಡೋ ಮೆಥಡು ಈ ಥರ. ದೆನ್ ಅದನ್ನು ತುಂಬ ಲೋ ಫ್ಲೇಮಲ್ಲಿ ಕಾಯಕ್ಕಿಟ್ಟು, ಸೊ ನೋಡಿ ಈ ಥರ ಟೆಕ್ಸ್ಚರ್ ಬರಬೇಕು. ಸೊ ಈ ಥರ ಟೆಕ್ಸ್ಚರ್ ಬಂದಾದಮೇಲೆ ಒಂದು 5% ಇದೆ ಅಂದರೆ ನಾವು ಅದನ್ನು ಆಫ್ ಮಾಡಬೇಕು. ಅದೇ ಫ್ಲೇಮಲ್ಲೇ ಅದು ಕುದಿಯುತ್ತೆ. ಸೊ ಫೈನಲಿ ಚಿಕನ್ ಸಾರು, ಮುದ್ದೆ, ಅನ್ನ ಎಲ್ಲ ರೆಡಿ ಮಾಡಿ ಫೈನಲಿ ತುಪ್ಪ ಟೆಕ್ಸ್ಚರ್ ನೋಡಿ ಈ ಥರ ಇದೆ.
ದೆನ್ ಹಾಗೆ ನುಗ್ಗೆ ಸೊಪ್ಪು ತಂದಿದ್ದೆ. ನುಗ್ಗೆ ಸೊಪ್ಪನ್ನು ಯಾವುದೋ ಯೂಟ್ಯೂಬಲ್ಲಿ ಯಾವುದೋ ವಿಡಿಯೋ ನೋಡ್ಬಿಟ್ಟು ಟ್ರೈ ಮಾಡೋಕ್ಕೆ ಹೋದೆ. ಈ ಥರ ಪೇಪರ್ಗೇನೋ ಫುಲ್ ಇಟ್ಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿ ಸುತ್ತಿ ಇಟ್ಟರೆ ಒಂದು ಹೋಲ್ ನೈಟ್ ಬಿಟ್ಟರೆ ಫುಲ್ ಎಲ್ಲ ಅದರಲ್ಲಿರೋವಂಥ ಎಲೆಗಳೆಲ್ಲ ಉದುರಿ ಬಂದಿರುತ್ತೆ. ತುಂಬ ಈಸಿಯಾಗಿ ಬಿಡಿಸೋ ಮೆಥಡ್ ಅಂತ ಅಂದ್ಕೊಂಡು ನಾನು ಇಟ್ಟೆ. ಬಟ್ ಆ್ಯಕ್ಚುಲಿ ಅದು ವರ್ಕ್ ಆಗಲಿಲ್ಲ. ಅದು ಏನು ಅಂತ ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಸಲ ತೋರಿಸ್ತೀನಿ. ಸೊ ಫೈನಲಿ ಈ ಥರ ಸಂಡೇ ಹೋಯಿತು. ಚೆನ್ನಾಗಿತ್ತು. ಥ್ಯಾಂಕ್ ಯು.